ಹಾಯ್ ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇದು ಬಂದು ನಾನು ವೈಭವಲಕ್ಷ್ಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು 2ನೇ ವಾರ. ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ದು. ಇದು 2ನೇ ವಾರ. ಏನಕ್ಕೆ ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನಗೆ ಆಷಾಢ ಮತ್ತು ಶ್ರಾವಣ ಮತ್ತು ಈಗ ಎಲ್ಲ ಸೇರಿ ನನಗೆ 9 ವಾರ ಬರೋ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆನೂ ನಾನು ಹಂಗೆ ಮಾಡಿದ್ದೆ, ನನಗೆ 9 ವಾರ ಬರೋ ಥರ. ಈಗಲೂ ಸಹ ಹಾಗೇ ಮಾಡ್ಕೊಂಡಿದ್ದೀನಿ. 10 ವಾರ ಬರುತ್ತೆ, ಮಧ್ಯದಲ್ಲಿ 1 ವಾರ ಮಿಸ್ ಆದ್ರೂ ಇನ್ನು 9 ವಾರ ಮಾಡ್ಕೊಬೋದು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡೆ, ಬೇಗ ಮುಗಿಸ್ಕೊಂಡು ಬಲಮುರಿ ಗಣಪತಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ, ಅಲ್ಲೋದೆ. ಅಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪೂಜೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಗಿದು ಬಂದೆ. ಮನೇಲಿ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿಬಿಟ್ಟು 1 ಕಪ್ ಬಿಸಿ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಟಿಫನ್ ರೆಡಿ ಆಯಿತು. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ವ, ನನ್ನ ಮಗ ಹಾಲು ಕುಡಿತಿದ್ದಾನೆ, ಇಲ್ಲಿ ಚಾಕೋಸ್ ಹಾಕ್ಕೊಂಡು ಅವ್ನು ರೆಡಿಯಾಗಿದ್ದಾನೆ. ಆಗಲೇ ನನ್ನ ಮಗಳು ರೆಡಿ ಆಗ್ತಿದ್ದಾಳೆ. ಅವಳಿಗೆ ಟಿಫನ್ ಕೊಟ್ಬಿಟ್ಟು ಅವಳು ಇನ್ನು ಅವರಿಬ್ಬರು ಹೊರಡ್ತಾರೆ. ಅವರಿಬ್ಬರು ಹೊರಟ್ಮೇಲೆ ನಾನು ಹೋಗಬೇಕು, ನಾನು ರೆಡಿ ಆಗಬೇಕು. ನಮ್ಮ ಲೂಸಿಗೆ ಹಾಲು ಅನ್ನ ಹಾಕಿದ್ದಾಯಿತು, ತಿಂದ್ಬಿಟ್ಟು ಮಲಗಿದೆ ಆರಾಮಾಗಿ. ಇದಾಗಿತ್ತು ನನ್ನ ಶುಕ್ರವಾರದ ಮಿನಿ ವ್ಲಾಗ್. ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.